ನಿಮಗೊಂದು ಹೊಸ ಪ್ರಪಂಚ ತೆರೆದುಕೊಂಡಾಗ ಒಬ್ಬೊಬ್ಬರ ವ್ಯಕ್ತಿತ್ವದಿಂದ ಒಂದೊಂದು ನೀವು ಕಲಿತಾ ಹೋಗ್ತೀರಿ. ಅಂದರೆ ನನಗೆ ಖುಷಿಯಾಗಿದ್ದು ಅಷ್ಟು ದಿಗ್ಗಜರು ನಿಮ್ಮ ಸುತ್ತ ಇದ್ರು ಅಂತ. ಒಬ್ಬ ವಿದ್ಯಾರ್ಥಿಗೆ ಅದಕ್ಕಿಂತ ದೊಡ್ಡ ವರ ಇನ್ನೇನು ಇರೋದಿಲ್ಲ ಅಂತ ಅನ್ಸುತ್ತೆ. ಪುಸ್ತಕಗಳಲ್ಲ ವರ, ಸುತ್ತ ಇರೋ ಕಲಿಸುವವರು ವರ ಆಗ್ತಾರೆ. ಅತಿ ಹೆಚ್ಚು ಪ್ರಭಾವ ಬೀರಿದ್ಯಾರು? ಅಂದರೆ ನನಗೆ ತುಂಬ ವೇರೀಡ್ ಆದ ಪರ್ಸನಾಲಿಟೀಸ್ ಇದ್ದರು. ಈಗ ನಾನು ಹೇಳಿದ್ನಲ್ಲ, HSV GKG ಅವರೇ ಒಂದು ಬೇರೆ ಬೇರೆ ಥರದ ವ್ಯಕ್ತಿತ್ವ. ನಾನು ಸಂಗೀತ ಕಲಿತಾ ಇದ್ದೆ. ಸೊ ನನ್ನ ಸಂಗೀತದ ಗುರುಗಳು ಹೈಮವತಮ್ಮ ಅಂತ. ಅವರು ಶಿ ವಾಸ್ DDPI, ಡಿರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ನು. ಅವರು ಕೂಡ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದ್ರು. ಅಂದರೆ ಅವರು ತುಂಬ ಡಿಸಿಪ್ಲಿನ್ಡು, ಅಫ್ಕೋರ್ಸ್ ಭಾಳ ನಿಧಾನಸ್ಥರು. ಎಷ್ಟು ನಿಧಾನಸ್ಥರು ಅಂದರೆ ಅವ್ರು ಮಾತಾಡೋದೇ ವಿಪರೀತ ನಿಧಾನ ಆಗಿತ್ತು. ಅವ್ರು ಬೇಗ ಮಾತಾಡಬಾರ್ದು ಅವರು ಅಂತ ಅನ್ನಿಸ್ತಿತ್ತು. ಅವರು ಕೂಡ ನನ್ನ ಮೇಲೆ ಬಹಳ ಸಾಕಷ್ಟು ಪರಿಣಾಮ ಬೀರಿದ್ರು. ಅವರ ಸಂಗೀತ ಮತ್ತು ಅವರು ಸಾಕಷ್ಟು ರಿಸರ್ಚ್ ಮಾಡ್ತಿದ್ರು ಸಂಗೀತ ಕ್ಷೇತ್ರದಲ್ಲಿ. ಅವರ ವಾಗ್ಗೇಯಕಾರರ, ದಾಸರು, ಈ ಥರದ್ದವ್ರದ್ದೆಲ್ಲ. ಸೊ ಅದೆಲ್ಲ ಮಾಡೋದನ್ನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ರು. ಆಮೇಲೆ ಅವರು ಹಿಮಾಲಯ ಎಕ್ಸ್ಪೆಡಿಷನ್ಸ್ಗೆ ಹೋಗ್ತಾಯಿದ್ರು. ಅವರು ಶಿ ವಾಸ್ ಎ ಸ್ಪಿನ್ಸ್ಟರ್. ಹಿಮಾಲಯ ಎಕ್ಸ್ಪೆಡಿಷನ್ಸ್ಗೆ ಹೋಗ್ತಾಯಿದ್ರು. ಅಲ್ಲಿಯ ಅನುಭವಗಳನ್ನೆಲ್ಲ ಹೇಳ್ತಾಯಿದ್ರು. ಸೊ ನನಗೆ ಆ ಅನುಭವಗಳನ್ನೆಲ್ಲ ಕೇಳೋದು, ಅಂದರೆ ಕೇಳೋದರ ಬಗ್ಗೆ ನನಗೆ ಅವರವರ ಅನುಭವಗಳು, ಅವರವರ ಬದುಕಿನ ಬಗ್ಗೆ ಎಲ್ಲ ಕುತೂಹಲ, ಅವರ ಜರ್ನಿಗಳು, ಇದೆಲ್ಲವೂ ನನಗೆ ಒಂಥರ ಬಹಳ ಪರಿಣಾಮ, ಪ್ರಭಾವ. ಮತ್ತು ಹಾಗೆ ಬದುಕಬೇಕು, ಹಾಗಿರಬೇಕು, ಇದನ್ನು ಮಾಡಬೇಕು ಅಂತೆಲ್ಲ ಸಾಕಷ್ಟು ಉತ್ತೇಜನಗಳು ಅಲ್ಲಿಂದ ಸಿಕ್ಕವು ಅಂತ ಅನ್ಸುತ್ತೆ. ಸೊ ನಾನು ಅಫ್ಕೋರ್ಸ್ ನಾನು ಸಂಗೀತದಲ್ಲಿ ಏನೂ ಸಾಧಿಸಿ ಏನೂ ಮಾಡಲಿಲ್ಲ. ಸಂಗೀತ ಸೇರಿದ್ದು ಹೆಂಗದು? ನನಗೆ ವೀಣೆ ನುಡಿಸ್ಬೇಕು ಅಂತ ಭಾಳ ಇಷ್ಟ ಇತ್ತು. ನಮ್ಮ ಮನೆ ಹತ್ರ ತುಂಬ ಸಂಗೀತ, ಹರಿಕತೆ, ಡಾನ್ಸು ಎಲ್ಲ ಭಾಳ ನಡೀತಾ ಇತ್ತು ಸುತ್ತಮುತ್ತ. ಸೊ ಎಲ್ಲಿ ಹೋದ್ರೂ ಮುಂದ್ಗಡೆ ಸಾಲಲ್ಲಿ ಕೂತ್ಕೊಂಡು ಬರ್ತಿದ್ದೆ ಸ್ಕೂಲ್ ಹುಡುಗನಾಗಿ. RK ಸೂರ್ಯನಾರಾಯಣ್ ಅವರು ವೀಣೆ ನುಡಿಸಿದಾಗ, ಚಿಟ್ಟಿ ಬಾಬು ಅವರು ವೀಣೆ ನುಡಿಸಿದಾಗ ನಾನು ಒಂದು ಕೋಲ್ ಇಟ್ಕೊಂಡು ಅದನ್ನು ವೀಣೆ ಥರ ಹಿಂಗೆ ನುಡಿಸ್ಕೊಂಡು ಎಲ್ಲ ಮಾಡಿದೆ, ಆಟ ಆಡ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ಅದೇ ಕೋಲೇ ನನ್ನ ಮೈಕ್ ಆಗ್ತಾಯಿತ್ತು ಹಾಡುಗಳಿಗೆ. ಸೊ ಈ ಥರದ್ದೆಲ್ಲ ಆಟಗಳು ನಮ್ಮದಾಗ. ಸೊ ಆಗಿನಲ್ಲೂ ನನಗೆ ಬಹುಶಃ ಆಲ್ ದೀಸ್ ವರ್ ಫ್ಯಾಂಟಸೀಸ್ ನನಗೆ. ಸೊ ಅವಕಾಶ ಸಿಕ್ಕಾಗ ನಮ್ಮಮ್ಮ ಅದಕ್ಕೊಂದಕ್ಕೆ ಕಳಿಸಿದ್ರು ಸಂಗೀತಕ್ಕೆ. 1-3 ವರ್ಷ ಮಣ್ಣು ಹೊತ್ತಿದ್ದೆ. ಚೆನ್ನಾಗೂ ನುಡಿಸ್ತಿದ್ದೆ ಆ್ಯಕ್ಚುಲಿ. ಆಗ ಪ್ರಾಕ್ಟೀಸ್ ತಪ್ಪಿತು. ಬಟ್ ಈಗಲೂ ಆಗ ಕಲ್ತಿದ್ದೆಲ್ಲವೂ ನೆನಪಿದೆ ಅನ್ನೋದು ಭಾಳ ಆಶ್ಚರ್ಯ ಆಗುತ್ತೆ. ಆ ವಯಸ್ಸಲ್ಲಿ ಕಲ್ತಿದ್ದನು ಯಾವುದೋ ಹಾಡ್ತೇನೆ, ನನಗೆ ಯಾವುದು ಅನ್ನೋದು ಗೊತ್ತಿಲ್ಲದೆ ಹಾಡ್ತಿರ್ತೀನಿ. ಆಮೇಲೆ ಇಲ್ಲಿ ಟ್ರೈ ಟು ಇದು ಈ ರಾಗದ್ದು ಈ ಸ್ವರಜತಿ ಅಥವಾ ಇದು ಅಂತ ಆಮೇಲೆ ನನಗೆ ಐಡೆಂಟಿಫೈ ಮಾಡ್ಕೊಳ್ಳೋಂಗೆ ಆಗುತ್ತೆ. ಅಷ್ಟು ಎಂಬೆಡ್ ಆಗಿಬಿಟ್ಟಿದೆ. ನೀವು ವೀಣೆನ ಎಷ್ಟು ಇಷ್ಟಪಟ್ರಿ ಅಂದರೆ ವೀಣಾನೇ ಅವಳು ವೀಣೆ ನುಡಿಸ್ತಾಳೆ. ವೀಣೆ ನುಡಿಸುವ ವೀಣಾ, ವೀಣೆ ನುಡಿಸುವ ವೀಣಾ, ಇದು ಬಂಪರ್ ಆಫರ್, ಡಬಲ್ ಧಮಾಕ. ವೀಣಾ ಅವ್ರ ಹತ್ರ ಹೋಗೋಣ, ವಾಪಸ್ ಕರ್ಕೊಂಡ್ ಬರ್ತೀನಿ ನಾನು ನಿಮ್ಮನ್ನ.